ನಮ್ಗೆ ವರ್ಷ ಪೂರ್ತಿ ಬೆಟ್ಟದ ನೆಲ್ಲಿಕಾಯಿ ಸಿಗೋದಿಲ್ಲ. ಆದ್ರೆ ಸಿಕ್ಕಿದಾಗ ಮಾತ್ರ ಬಿಡಬೇಡಿ. ಈ ರೀತಿ ಮಾಡಿಟ್ಕೊಳ್ಳಿ. ವರ್ಷ ಪೂರ್ತಿ ನಾವು ಈ ಬೆಟ್ಟದ ನೆಲ್ಲಿಕಾಯಿ ರುಚಿ ಸವಿಬಹುದು. ಮತ್ತೆ ಇದು ಆರೋಗ್ಯಕ್ಕೂ ತುಂಬಾ ಲಾಭದಾಯಕ. ನೋಡಿ, ಈ ರೀತಿ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಸವಿಬಹುದು. ಮೊದಲಿಗೆ ಇಲ್ಲಿ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಈ ರೀತಿ ಕಟ್ ಮಾಡಿಟ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್. ಮತ್ತೆ ನಿಂಬೆಹಣ್ಣು, ಶುಂಠಿ, ಕ್ಯಾರೆಟು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಹಸಿಮೆಣಸಿನಕಾಯಿ ಖಾರ ಇಲ್ದಿರೋ ಹಸಿಮೆಣಸಿನಕಾಯಿ ಬರುತ್ತೆ, ಅದನ್ನ ತಗೊಳ್ಳಿ. ಇಲ್ಲ ಅಂದ್ರೆ ತುಂಬಾ ಖಾರ ಆಗ್ಬಿಡುತ್ತೆ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡೋಣ. ಮೊದಲಿಗೆ ನೋಡಿ, ನಿಂಬೆಹಣ್ಣು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಒಂದು ಕ್ಯಾರೆಟ್ ಇಲ್ಲ 2 ಕ್ಯಾರೆಟ್ ಆದ್ರೂ ಹಾಕೋಬಹುದು, ಶುಂಠಿ. ಇಲ್ಲಿ ನೀವು ಕ್ವಾಂಟಿಟಿ ಚೇಂಜ್ ಮಾಡ್ಕೋಬಹುದು. ಮತ್ತೆ ಎಲ್ಲದಕ್ಕಿಂತ ಜಾಸ್ತಿ ಬೆಟ್ಟದ ನೆಲ್ಲಿಕಾಯಿ ಇರಬೇಕು. ಆ ಬೌಲ್ ಸಾಕಾಗಲಿಲ್ಲ, ಅದಕ್ಕೆ ನಾನು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಇದನ್ನೆಲ್ಲ ಹಾಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಇವನ್ನೆಲ್ಲ ಆ್ಯಡ್ ಮಾಡೋಣ. ನೋಡಿ, ಇಲ್ಲಿ ನಾನು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಮತ್ತೆ ಅದಕ್ಕೆ ಇಡಿಸೋ ಅಷ್ಟು 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಿದ್ದೀನಿ. ಯಾಕಂದ್ರೆ ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪು ಜಾಸ್ತಿನೇ ಇರಬೇಕು, ಹಂಗಂತ ಓವರು ಹಾಕಬೇಡಿ. ನೋಡ್ಕೊಂಡು ಹದ ನೋಡ್ಕೊಂಡು ಹಾಕಿ. ಈಗ ಇದು ಮಸಾಲೆಗೆ 2 ಧನಿಯಾ, ಅರ್ಧ ಸ್ಪೂನ್ ಮೆಂತ್ಯ, ಒಂದು ಅರ್ಧ ಸ್ಪೂನ್ ಅಷ್ಟು ಸೋಂಪು, 1 ಸ್ಪೂನು ಜೀರಿಗೆ, 2 ಸ್ಪೂನು ಬಿಳಿ ಸಾಸಿವೆ, 2 ಸ್ಪೂನು ರೆಗ್ಯುಲರ್ ಸಾಸಿವೆ. ಇದನ್ನೆಲ್ಲ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕಪ್ಪಗಾಗ್ಬಿಡುತ್ತೆ. ರೋಸ್ಟ್ ಆದಮೇಲೆ ತಣ್ಣಗೆ ಮಾಡ್ಕೊಂಡು ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಳ್ಳಿ. ಈಗ ನೋಡಿ, ನಮಗೆ ಅದಕ್ಕೆ ಬೇಕಾಗಿರೋಷ್ಟು ಎಣ್ಣೆ ನಾನಿಲ್ಲಿ ಒಂದು 100ರಿಂದ 150 ml ಎಣ್ಣೆ ತಗೊಂಡು ಬಿಸಿ ಮಾಡಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ಈ ತಣ್ಣಗಾಗಿರೋದ್ರಲ್ಲಿ ನಮಗೆ ಸ್ವಲ್ಪ ಕಲರ್ಗೋಸ್ಕರ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು ಮತ್ತೆ ನಾವು ಹುರಿದು ಪುಡಿ ಮಾಡ್ಕೊಂಡಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಕ್ಲೀನಾಗಿ ಎಣ್ಣೆಯಲ್ಲಿ ನಾವು ಪೌಡರ್ ಮಾಡಿರೋದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಕಟ್ ಮಾಡಿಟ್ಕೊಂಡು ಇಟ್ಟಿರುವಂಥ ನೆಲ್ಲಿಕಾಯಿಗೆ ಹಾಕೊಳ್ಳೋಣ. ಬನ್ನಿ, ಈ ರೀತಿ ಹಾಕಿದ್ರೆ ಕ್ಲೀನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳುತ್ತೆ ಅಂತ ಅಷ್ಟೇ. ಬೇಕಾದ್ರೆ ಬೇಕಾದ್ರೆ ಹಾಕೋಬೋದು ಡೈರೆಕ್ಟಾಗಿ ಪುಡಿ ಎಲ್ಲ ಹಾಕಿ, ಆಮೇಲೆ ಬೇಕಾದ್ರೆ ಎಣ್ಣೆ ಹಾಕೋಬೋದು. ನೋಡಿ, ಈಗ ಈ ರೀತಿ ಕ್ಲೀನಾಗಿ ಮಿಕ್ಸ್ಚರ್ ಒಳಗೆ ಹಾಕಿ ಚೆನ್ನಾಗಿ ಕಲಸಿ ಒಂದು 2 ನಿಮಿಷ 3 ನಿಮಿಷ ಚೆನ್ನಾಗಿ ಕಲಸಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ದಿನ ಎಲ್ಲ ಬಿಟ್ಬಿಡಿ. ಈಗ ನೆಕ್ಸ್ಟ್ ಡೇ ನೋಡಿದಾಗ ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ಹೂರಿರುತ್ತೆ ಮತ್ತೆ ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಕೊಂಡು ಬರ್ತಿರುತ್ತೆ. ಈ ಸ್ಟೇಜಲ್ಲಿ ನೀವು ಈ ಪಾತ್ರೆಯಿಂದ ತೆಗೆದು ಒಂದು ಏರ್ ಟೈಟ್ ಕಂಟೈನರ್ಗೆ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡ್ರೆ ವರ್ಷ ಪೂರ್ತಿ ತಿನ್ಬೋದು. ನೀವು ಎಲ್ಲ ಯೂಸ್ ಮಾಡೋಕ್ಕೆ ಸಪ್ರೇಟಾಗಿ ಮತ್ತೆ ಈ ಥರ ಸ್ಟೋರ್ ಮಾಡೋಕ್ಕೆ ಸಪ್ರೇಟ್ ಬಾಟಲ್ ಇಟ್ಕೊಂಡ್ರೆ ಯಾವುದೇ ಕಡೆ ಕೆಡೋದಿಲ್ಲ. ಇದು ರೆಗ್ಯುಲರ್ ಉಪ್ಪಿನಕಾಯಿಗಿಂತ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ.